ಪ್ರೀತಿ ಹೆಸರಲ್ಲಿ ನಡೀತಾ ಇರೋ ಮೋಸದ ಕತೆ ಪೈಪೋಟಿಗೆ ಬಿದ್ದಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಸೆಕ್ಸ್ ದೋಖಾ ಕೇಸ್ ದಾಖಲಾಗಿದೆ. ಪ್ರೀತಿಯ ಮಾಯಾಜಾಲಕ್ಕೆ ಸಿಲುಕಿದ ಹೃದಯ ವಿಲವಿಲ ಒದ್ದಾಡಿದೆ. ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದೆ. ಇಲ್ಲಿ ಮೋಸ ಹೋಗಿದ್ದು ಮುದ್ದಾದ ಯುವತಿ, 27 ವರ್ಷ, ಹೊಸಪಾಳ್ಯದ ನಿವಾಸಿ. ಖಾಸಗಿ ಕಂಪನಿಯೊಂದರಲ್ಲಿ HR ಅಸೋಸಿಯೇಟ್ ಆಗಿ ಕೆಲಸ. ಆಕೆ ಯಾವಾಗ ಜಿಮ್ ಸೇರಿದ್ಲೋ ಅಸಲಿ ಆಟ ಸ್ಟಾರ್ಟ್ ಆಗಿತ್ತು. ಅಷ್ಟಕ್ಕೂ ಅವರಿಬ್ಬರ ಮಧ್ಯ ನಡೆದಿದ್ದೇನು ಹೇಳ್ತೀವಿ ಕೇಳಿ. ಜುಲೈ 2022ರಂದು ಯುವತಿ ಭೀಮ್ ಹೆಸರಿನ ಜಿಮ್ಗೆ ಸೇರಿದ್ಲು. ಅಲ್ಲಿ ಆದಿತ್ಯನಾಥ್ ಸಿಂಗ್ ಅನ್ನೋ ಯುವಕನ ಪರಿಚಯವಾಗುತ್ತೆ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ, ಚಿಗುರಿದ ಪ್ರೀತಿ ಗಟ್ಟಿಯಾಗಿ ಬೇರೂರಿ ಹೆಮ್ಮರವಾಗಿ ಬೆಳೆಯುತ್ತೆ. 2022ರಿಂದ 2023ರ ತನಕ ಲವ್ ಬರ್ಡ್ಸ್ ಬೆಂಗಳೂರಿನ ಬಂಡೆಪಾಳ್ಯದಲ್ಲಿ ಮನೆ ಮಾಡಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಬಳಿಕ ದೈಹಿಕ ಸಂಪರ್ಕವೂ ನಡೆಯುತ್ತೆ. ಮೊದಲು 1 ವರ್ಷ ಎಲ್ಲವೂ ಚೆನ್ನಾಗೇ ಇರುತ್ತೆ. ಹಾಗಿದ್ರೆ ಆ ಬ್ಯೂಟಿಫುಲ್ ಲವ್ ಸ್ಟೋರಿ ಬ್ರೇಕ್ ಆಗಿದ್ದು ಹೇಗೆ? ಹೌದು, ಪ್ರೀತಿ ಹಕ್ಕಿಗಳಂತೆ ಹಾರಾಡ್ತಾ ಇದ್ವು. ಯುವತಿ ಮದುವೆ ಕನಸಿನಲ್ಲಿದ್ಲು. ಅದರಂತೆ 2023ರಲ್ಲಿ ಯುವತಿ ಮದುವೆ ಆಗೋಣ ಅಂತ ಹೇಳಿದ್ದಷ್ಟೇ. ಅಷ್ಟಕ್ಕೆ ಆದಿತ್ಯನಾಥ್ ಹೊಸ ವರಸೆ ಶುರು ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲ, 2023ರಿಂದ ಯುವತಿಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಆಕೆ ಮಾತನಾಡಲು ಪ್ರಯತ್ನಿಸಿದಾಗ ಕೆಟ್ಟದಾಗಿ ನಿಂದಿಸಿ ಆಕೆಯ ಮೇಲೆ ಹಲ್ಲೆ ಮಾಡಿದ ಆರೋಪವೂ ಇದೆ. ಇಲ್ಲಿಗೆ ಮುಗ್ದಿಲ್ಲ. 2023 ಅಕ್ಟೋಬರ್ನಲ್ಲಿ ಮತ್ತೆ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದ. ಜೊತೆಗೆ ದೈಹಿಕ ಸಂಪರ್ಕವೂ ಬೆಳೆಸಿದ್ದ. ಆದ್ರೆ ಮದುವೆಗೆ ಒತ್ತಾಯಿಸಿದಾಗ ಆಕೆಯ ತಲೆಯನ್ನ ಗೋಡೆಗೆ ಚಚ್ಚಿ ಚಾಕುವಿನಿಂದ ಕೊಲೆ ಮಾಡೋದಾಗಿ ಬೆದರಿಸಿ ಆಕೆಯನ್ನ ಕೆಟ್ಟದಾಗಿ ನಿಂದಿಸಿದ್ದಾನೆ ಅನ್ನೋ ಆರೋಪವೂ ಇದೆ. ಯಾವಾಗ ತಾನು ಮೋಸ ಹೋದೆ ಅಂತ ಗೊತ್ತಾಯ್ತೋ ನೊಂದು ಬೆಂದ ಯುವತಿ ಏಪ್ರಿಲ್ 4ರಂದು ಬಂಡೆಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸ್ತಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಹುಡುಕಾಟದಲ್ಲಿದ್ದಾರೆ. ಅದೇನೇ ಇರ್ಲಿ, ಪ್ರೀತಿ ಹೆಸರಲ್ಲಿ ಯುವತಿಗೆ ಮೋಸ ಮಾಡಿದ್ದು ನಿಜಕ್ಕೂ ದುರಂತ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.